ಸಮಯ ರಾತ್ರಿ 12:30. ಸಮಯ ಬೆಳಗ್ಗೆ 5 ಗಂಟೆ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇವತ್ತು ನಾವು ಮಕಾಲಿದುರ್ಗ ಸನ್ರೈಸ್ ಟ್ರಕ್ಕಿಗೆ ಬಂದಿದ್ದೀವಿ. ಸೊ ಈ ವರ್ಷದ ಇದು 3ನೇ ಟ್ರಕ್ಕಿಂಗ್ ನಮ್ಮದು. ಎಸ್, ಯಾವುದಾಗಿತ್ತು? ಗುಡಿಬಂಡೆ, ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟು ಆ್ಯಂಡ್ ಇದು ಓಕೆ. ಸೊ ಡಿಸೆಂಬರು, ನವಂಬರ್ ಬಂದರೆ ತುಂಬ ಟ್ರಕ್ಕಿಂಗ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಏನು ಮಾಡೋದು, ಪ್ರತಿ ಸಲ ಮಿಸ್ ಹೊಡೆಯುತ್ತೆ. ಬಟ್ ಈ ವರ್ಷ ಓಕೆ, ಅಟ್ಲೀಸ್ಟ್ 3 ಮಾಡ್ತಾ ಇದ್ವಿ. ಮೂರನೇದು ಅದೇ ಖುಷಿ ಆಗ್ತದೆ. ಬೆಂಗಳೂರು ನಾವು ಎಷ್ಟು ಗಂಟೆ ಬಿಟ್ವಿ? 12:30 ಅಷ್ಟೊತ್ತಿಗೆ. ಬೀಟಮ್ಮಿಂದ ನಮ್ಮ ಪಿಕಪ್ ಇತ್ತು. ಅಲ್ಲಿಂದ ಎಲ್ಲ ಪಿಕಪ್ ಎಲ್ಲ ಮುಗಿಸಿ ಅವರು ಈ ಪಾಯಿಂಟಿಗೆ 5 ಗಂಟೆ ಬಂದ್ರ. 5 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿದ್ವಿ. ಆಕ್ಚುಲಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬರೋದೇ ಒಂದು 5:30 ಆಗುತ್ತೆ. ಸೊ ಅಲ್ಲಿವರೆಗೂ ಎಂಟ್ರಿ ಇರಲ್ಲ. ಸೊ ಅವ್ರು ಬಂದ್ಮೇಲೆ ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ನಮ್ದು ID ಎಲ್ಲ ಚೆಕ್ ಮಾಡ್ತಾರೆ. ಲೈಕ್ ಮಕಾಲಿದುರ್ಗ ಟ್ರಕ್ಕಿಗೆ ಬರ್ತಾ ಇದ್ರೆ ನೀವು ಮೊದಲೇ ರಿಜಿಸ್ಟರ್ ಮಾಡಿಸಿರ್ಬೇಕು. ನೆನಪಿರಲಿ, ನಾವು ಏನೋ ಒಂದು ಗ್ರೂಪ್ ಜೊತೆ ಬಂದಿರೋದಕ್ಕೆ ಅವರೆಲ್ಲ ನೋಡ್ಕೊಂಡಿದ್ದಾರೆ. ಬಟ್ ಒಂದು ಗೌರ್ಮೆಂಟ್ ID ತಂದಿದ್ದೀವಿ. ಮಧ್ಯದಲ್ಲಿ ಶೆಲ್ ಪೆಟ್ರೋಲ್ ಬಂಕಲ್ಲೆಲ್ಲ ನಿಲ್ಲಿಸಿದ್ರು. ಸೊ ಅದು 1 ಗಂಟೆ ನಿಲ್ಲಿಸಿದ್ರು. ನಾವು ಭಾರಿ ಬೇಗನೆ ಬಂದ್ವಿ, ಯಾಕಂದರೆ ಜಸ್ಟ್ 60 ಕಿಲೋಮೀಟರ್ ದೂರ ಇದೆ. ಸೊ ಇಲ್ಲಿ ಬೇಗ ಬಂದ್ವಿ. ಆಮೇಲೆ ನಮಗೀಗ ಬಂದು ಹೆಂಗೂ ಒಳಗಡೆ ಬಿಡಲ್ಲ. ಸೊ ಅದಕ್ಕೆ ಇವರು ನಮಗೆ ದಮ್ ಸರಸ್ಸು ಅದು ಇದು ಅಂತ ಹೇಳಿ ಆಟ ಆಡಿಸ್ತಾರೆ. ಚೆನ್ನಾಗಿತ್ತು, ಒಂಥರ ಮಜಾ ಬಂತು. ಅಂದ್ರೆ ಸ್ವಲ್ಪ ಇದು ವಾರ್ಮ್ ಅಪ್ ತರ ಅನಿಸ್ತು ನಮಗೆ. ಇವಾಗ ಟ್ರೆಕ್ಕಿಂಗ್ ಶುರು ಆಗಿದೆ. ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಕತ್ಲು ಟ್ರೆಕ್ಕಿಂಗ್ ಇಲ್ಲಿಂದ ಶುರು ಆಗುತ್ತೆ. ಈಗ ನಾವೇನಿಲ್ಲ ಅಂದ್ರೂ ಒಂದು ಎಷ್ಟು ಜನ ಇದ್ದೀವಿ? 25 ಜನ ಇದ್ದೀವಿ. 25 ಜನ ಅಂತೂ ಇದ್ದೀವಿ. ಬೆಟ್ಟ ಎಲ್ಲ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೊತೀನಿ, ಆಬ್ವಿಯಸ್ಲಿ ತೋರಿಸ್ತೀವಿ. ಟ್ರೆಕ್ಕಿಂಗ್ ಎಂಟ್ರೆನ್ಸ್ ರೀಚ್ ಆಗೋಕ್ಕೂ ಮುಂಚೆ ನಾವು ಒಂದು ರೈಲ್ವೆ ಹಳಿ ದಾಟಬೇಕು. ಫ್ರೀಕ್ವೆಂಟಾಗಿ ಟ್ರೈನ್ಸ್ ಬರ್ತಾರತ್ತೆ, ಸೊ ಹುಷಾರಾಗಿ ದಾಟಬೇಕು. ಇಲ್ಲಿ ಮಾಗಳಿ ಬೇರು ತುಂಬ ಬೆಳೀತಾ ಇದ್ರಿಂದ ಈ ಜಾಗಕ್ಕೆ ಹೆಸರು ಮಾಗಳಿ ಅಂತ ಇತ್ತು. ಅದ್ರ ಜನರ ಬಾಯಲ್ಲಿ ಮಾಗಳಿ ಹೋಗಿ ಹೋಗಿ ಮಾಕಳಿಯಾಗಿ ಈಗ ಮಾಕಳಿ ದುರ್ಗ ಅಂತ ಕರೀತಾರೆ. ಆಗಲೇ ಹೇಳ್ದಂಗೆ ಇಲ್ಲಿ ಟೈಮಿಂಗ್ ರಿಸ್ಟ್ರಿಕ್ಷನ್ಸ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ನಿಮಗೆ ಅಲೋ ಮಾಡ್ತಾರೆ. ಒಂದು 6 ಗಂಟೆಗೆ ಶುರು ಮಾಡಿದ್ರು ಟ್ರೆಕ್. 6 ಗಂಟೆಗೆ ಶುರು ಮಾಡಿದ್ವಿ. ಈಗ 6:15. ಇವ್ರು ಟಾರ್ಚ್ ಎಲ್ಲ ತಗೊಂಬನ್ನಿ ಅಂತ ಹೇಳಿದ್ರು. ಬೆಳಕೆ ಆಗೋಗ್ಬಿಟ್ಟಿದೆ, ಏನು ಬೇಕಾಗಿಲ್ಲ. ಐ ಥಿಂಕ್ ಸನ್ರೈಸ್ ನಮಗೇನು ಸಿಗೋದು ಡೌಟೇ. ಇಷ್ಟೊಂದು ಬೆಳಕಾಗಿದೆ, ಸನ್ರೈಸ್ ಸಿಗೋ ಅಷ್ಟೊತ್ತಿಗೆ ನಾವಿನ್ನೂ ಒಂದು ಅರ್ಧ ದಾರಿನೂ ಮುಟ್ಟಿರಲ್ಲ. ಅದೇ ಹೋಗೋ ವೇಲೆಲ್ಲ ಫುಲ್ಲು ಈ ಥರ ಆರೋ ಮಾರ್ಕ್ಗಳು ಹಾಕಿದ್ದಾರೆ. ಸೊ ಈ ಆರೋ ಮಾರ್ಕ್ ಯಾವಾಗ ಎಂಡ್ ಆಗುತ್ತೋ ಟ್ರಕ್ಕಿಂಗ್ ಎಂಡ್ ಆಯಿತು ಅಂತ. ಹೌದಾ? ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗುಬ್ಬಚ್ಚಿನೂ ನಮ್ಮ ಜೊತೆ ಟ್ರಕ್ ಮಾಡ್ತಾ ಇದೆ, ಹೋಗ್ಬಿಡ್ತು. ಸೋಜೋ ಅದೇ ಬೆಟ್ಟ ಹತ್ಬೇಕಾಗಿರೋದು. 3 ಕಿಲೋಮೀಟರ್ಸ್ ಇದೆಯಾ? 3 ಕಿಲೋಮೀಟರ್ಸ್ ಅಂತ ಪಿಕ್ಚರ್ ಅಂತೂ ಬಿಡುತ್ತೆ. ಶ್ರವಣ ಹೆಂಗಿದೆ? ಪಿಕ್ಚರ್ ಬಿಡ್ತಾ ಇದೆ. ಆ್ಯಕ್ಚುಲಿ ಮೋಡ ಎಲ್ಲ ಕ್ಲಿಯರ್ ಇದ್ದರೆ ನಮಗೆ ಹಿಂದ್ಗಡೆ ಲೇಕ್ ಕಾಣಿಸುತ್ತೆ. ಅದೇನೋ ಒಂದು ಸೌತ್ ಅಮೇರಿಕಾ ಯಾವುದೋ ದೇಶದ ರೀತಿ ಇದೆಯಂತೆ. ನನಗೆ ಗೊತ್ತಿಲ್ಲ, ಬರೀ ಇಂಡಿಯಾ ಮ್ಯಾಪ್ ಅಷ್ಟೇ. ಸೊ ಬೇರೆ ಯಾವ ದೇಶದ ಗೊತ್ತಿಲ್ಲ. ಇನ್ನೊಂದ್ಸತಿ ಕ್ಲಿಯರ್ ಆಗಿ ಕಾಣಿಸಿದಾಗ ಫೋಟೋ ತೆಕ್ಕೊಂಡು ಮ್ಯಾಚ್ ಮಾಡಿ ನೋಡಿ ನಿಮಗೆ ಹೇಳ್ತೀವಿ ಯಾವ ಕಂಟ್ರಿದು ಅಂತ. ಬಚೇಂದ್ರಿ ಪಾಲ್ ಥರ ಬೆಟ್ಟ ಹತ್ಕೊಂಡು ಹೋಯ್ತವ್ರೆ ಮೇಡಮ್. ಸೊ ಅಲ್ಲಿಂದ ಜಿಗಿ ನೋಡೋಣ. ಈ ಬೆಟ್ಟದ ತುದಿಗೆ ಒಂದು ಹಳೆ ಕೋಟೆ ಇದೆ, ಹಾಗೂ ಮಾಕಳಿ ಮಲ್ಲೇಶ್ವರ ದೇವಸ್ಥಾನ ಇದೆ. ಮೊದಲಿಗೆ ಈ ಕೋಟೆ ದೊಡ್ಡಬಳ್ಳಾಪುರದ ಪಾಳೆಗಾರರ ಅಧೀನದಲ್ಲಿತ್ತಂತೆ. ಆಮೇಲೆ ಈ ಕೋಟೆನ ಮರಾಠ ನಾಯಕರಾದ ಶಹಜಿಯವರು ವಶಪಡಿಸ್ಕೊಂಡ್ರು. ಆಮೇಲೆ ಅವರಿಂದ ಹೈದರಾಲಿಯವರು ವಶಪಡಿಸ್ಕೊಂಡ್ರು. ಕೊನೆಗೆ ಬ್ರಿಟಿಷರು ಟಿಪ್ಪುವಿನ ಕಾಲದಲ್ಲಿ ಇದನ್ನು ವಶಪಡಿಸ್ಕೊಂಡ್ರು. ನಾವು 60% ಕಂಪ್ಲೀಟ್ ಆಗಿದೆ, ಇನ್ನೂ 40% ಇದೆ. ಆ್ಯಕ್ಚುಲಿ 60% ಆಗ್ತಿದ್ದಂಗೆ ಒಂದು ಕಡೆ ಅಲ್ಲಿ ನೀವು ಉಳ್ಕೊಂಡು ಎಲ್ಲ ನೋಡ್ಬೋದು. ಬಟ್ ಎಂಡಲ್ಲಿ ಒಂದು ದೇವಸ್ಥಾನ ಇದೆ,
ಹಾಳಾಗಿರೋ ಫೋರ್ಟ್ ಇದೆ. ಹ್ಮ್ ಸೊ ಅದನ್ನ ನೋಡಬೇಕು ಅಂದರೆ ಇನ್ನೊಂದು 40% ಅದೇ. ಇವನ್ ಒಂದು 50% ಏನು ವ್ಯೂ ಇದೆಯೋ ಹಾಂ ಅದು ಚೆನ್ನಾಗೇ ಇದೆ. ಲೈಕ್ ಫುಲ್ ಕ್ಲೌಡಿ ಸನ್ರೈಸ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಅಂದರೆ ಫುಲ್ ಮೋಡನ ತುಂಬ್ಕೊಂಡಿದ್ದರಿಂದ ನಮಗೇನು ವ್ಯೂ ಕಾಣಿಸ್ಲಿಲ್ಲ. ಸೊ ಆಕ್ಚುಲಿ ಲೇಕ್ ಕಾಣಿಸುತ್ತೆ ಅಂತ ಅಂದಿದ್ರು, ಅಷ್ಟೊಂದು ಇದಿರೋದ್ರಿಂದ ನಮಗೆ ಕಾಣಿಸ್ತಾ ಇಲ್ಲ. ನೋಡೋಣ, ಇನ್ನೂ ಮೇಲೋಗಿ ನೋಡ್ತೀವಿ ಕಾಣಿಸಿದ್ರೆ. ಓಕೆ, ಇನ್ನು 40% ಮುಗಿಸ್ಬೇಕು. ಪಿಕ್ಚರ್ ಬಿಡ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನನ ಏನೋ ಫೋರ್ಟ್. ಸದ್ಯಕ್ಕಿನ್ನು ಅಷ್ಟು ಡೆನ್ಸ್ ಅಂತ ಏನು ಅನ್ನಿಸ್ತಿಲ್ಲ. ವೇ ಇದೆ, ಬಟ್ ತುಂಬ ಕಲ್ಲುಗಳು ದೊಡ್ಡದಾಗಿದೆ. ಸುಸ್ತು ಸ್ವಲ್ಪ ಆಗ್ತಾ ಇದೆ. ಇನ್ನು ಬಂದಿಲ್ಲ. ಬಾಬಾ ಹತ್ಬೇಕಿನ್ನು. ಪಿಕ್ಚರ್ ಅವಿ ಬಾಕಿ. ಬೆಟ್ಟದ ತುದಿಯಲ್ಲಿ ನಿಮಗೆ ಶಿವನ ದೇವಸ್ಥಾನ ಸಿಗುತ್ತೆ. ಮಹಾಕಾಳೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದನ್ನು. ಸೊ ಇಲ್ಲಿಗೆ ನಮ್ಮ ಟ್ರೆಕ್ಕು ಮುಗಿಯುತ್ತೆ. ಇಲ್ಲಿ ಸ್ವಲ್ಪ ನಾವು ಏನು ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ಸು ಇಳಿದು ಬೆಂಗಳೂರಿಗೆ ಹೊಡ್ತೀವಿ. ಮಕಾಳಿ ದುರ್ಗ ಟ್ರೆಕ್ ಅಂತೂ ಮುಗಿಸಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ. ಇವಾಗ 7:15 7:45 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆದ್ವಿ. ಅಂದರೆ ಆರಾಮಾಗಿ 1-1/4 ಗಂಟೆಲಿ ಮುಗಿಸ್ಬೋದು. 1 ಗಂಟೆ 1-1/4 ಗಂಟೆಲಿ ಕರೆಕ್ಟಾಗಿ ಕಂಟಿನ್ಯೂಸ್ ಬಂದರೆ. ಸೊ ನಾವೆಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಫೋಟೋ ವಿಡಿಯೋ ಅಂದ್ಕೊಂಡು ಕುತ್ಕೊಂಡು ಟೈಮ್ ಮಾಡಿದ್ವಿ. ಟ್ರೆಕ್ ಬಂದ್ಬಿಟ್ಟು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದೆ. ಅಂದರೆ ಬಿಗಿನರ್ಸಿಗಂತೂ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ ಮೆಟ್ಲಿಲ್ಲ, ಬಂಡೆ ಹತ್ಕೊಂಬರೋದೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇದೆ. ಬಟ್ ಏನಂದರೆ ಕನ್ಫ್ಯೂಷನ್ ಆಗಲ್ಲ ಎಲ್ಲೂ. ಸೊ ಆರೋ ಮಾರ್ಕ್ ಎಲ್ಲ ಹಾಕಿ ದಾರಿ ಉದ್ದಕ್ಕೂ ಆರೋ ಮಾರ್ಕ್ ಪೇಂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಏನು ಕನ್ಫ್ಯೂಷನ್ ಆಗಲ್ಲ. ನೋಡ್ಬೋದು, ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಓಕೆ, ಆಮೇಲೆ ಬೇರೆ ಆ್ಯಂಗಲಲ್ಲಿ ತೋರಿಸ್ತೀವಿ. ಸೋಜೋ, ಬಿಸಿಲು ಇಳಿತಾ ಎಲ್ಲ ಮೋಡ ಹೋಗಿ ಕ್ಲಿಯರ್ ಆಗಿ ವ್ಯೂ ಕಾಣಿಸ್ತಾ ಇದೆ. ಅಲ್ಲೇಕೊಂದು ಕಾಣಿಸುತ್ತಾ ನೋಡ್ಬೇಕು. 8 ಗಂಟೆಗೆ ಇಳಿಯಕ್ಕೆ ಶುರು ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಅಲ್ಲಿಂದ ಈಗ ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂತು. ಇಳಿಯೋದು ತುಂಬ ಕಷ್ಟ ಇದೆ. ತುಂಬ ಜಾರತ್ತೆ. ಹತ್ಬೇಕಾದ್ರೂ ಕಷ್ಟ ಇತ್ತು. ಬಟ್ ಇಳಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇಳಿಬೇಕು. ಯಾಕೆ ಅಂದರೆ ಇಲ್ಲಿ ಮೆಟ್ಲೇ ಇಲ್ಲ, ಎಲ್ಲ ಬಂಡೆ ಕಲ್ ಮೇಲೆ ನೀವು ಟ್ರೆಕ್ ಮಾಡಬೇಕು. ಇಳಿತಾ ನೀವು ಸ್ವಲ್ಪ ಮಿಸ್ಸಾಗಿ ಯಾವ್ದಾದ್ರು ರಾಂಗ್ ಕಲ್ ಮೇಲೆ ಇಟ್ಬಿಟ್ರೆ ಅಂತೂ ಸ್ಲಿಪ್ಪಾಗಿ ಕಾಲು ಉಳ್ಕೋದಂತೂ ಗ್ಯಾರಂಟಿ. ಸೊ ಅದಕ್ಕೆ ಹೇಳ್ತದೆ, ಟ್ರೆಕ್ ಸ್ವಲ್ಪ ಬಿಗಿನರ್ಸಿಗೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿನೇ ಇದೆ. ಗೈಡ್ಗಳು ಹೆಂಗೆ ಹೇಳ್ತಾರೋ ಆ ಥರ ಲೈಕ್ ಫಾಲೋ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಷ್ಟೇ. ಅಂದರೆ ಲೈಕ್ ಆರೋ ಮಾರ್ಕ್ ಇದೆ, ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಬರಬೇಕು. ಅವ್ರಿಗೆ ಗೊತ್ತಾಗಲ್ಲ ಅಲ್ಲ, ಲೈಕ್ ಹಿಂಗೆ ಹಾರಿಜಾಂಟಲ್ ಆಗಿ ಹಿಂಗೆ ಇಳಿಯೋದು. ಅದೇ ಏನನ್ಸುತ್ತೆ ಸೌಜು ನಿಮಗೆ, ಈ ವರ್ಷದೊಳಗೆ ಇನ್ನೊಂದು ಟ್ರಿಪ್ಪು ಅಥವಾ ಟ್ರಕ್ ಏನಾದರೂ ಮಾಡ್ತೀವಾ? ಆ್ಯಕ್ಚುಲಿ ಟ್ರಿಪ್ ಮಾಡ್ತೀವಿ ಅಂತ ಅನ್ಸುತ್ತೆ. ಟ್ರಕ್ಕು ಮೋಸ್ಟ್ಲಿ ನಾವು ತಿಂಗಳಲ್ಲಿ ಒಂದು ಮಾಡ್ತಿದ್ದೀವಿ ಅನ್ನೋದೇ ದೊಡ್ಡ ವಿಷಯ. ಲಾಸ್ಟ್ ಮಂತ್ ಒಂದು, ಈ ಮಂತ್ ಒಂದು ಮಾಡಿದ್ದೀವಿ ಅಂತ. ಹೌದು. ಆ್ಯಕ್ಚುಲಿ ನಾವು ಅನ್ಕೊಂಡಿದ್ವಿ ಆಯ್ತಾ, ಎವ್ರಿ ಮಂತ್ ಒಂದೊಂದು ಟ್ರಕ್ ಮಾಡಲೇಬೇಕು ಅಂತ. ಸಮ್ಮರಲ್ಲಿ ನಾವು ಹೋಗಲ್ಲ, ಮಳೆಗಾಲದಲ್ಲೂ ನಾವು ಹೋಗಲ್ಲ. ಸೊ ಏನಿದೆ ಚಳಿಗಾಲದಲ್ಲಿ ಹೋಗ್ಬೇಕು, ಆವಾಗಲೇ ಏನಾದರೂ ಬರುತ್ತೆ ನಮಗೆ. ಐ ಥಿಂಕ್ ನಾವು ಇನ್ನೇ ಟ್ರೆಕ್ ಮಾಡಿದ್ರು ಜನವರಿ ಒಳಗಡೆ ಹೋಗ್ಬೇಕಷ್ಟೇ. ಆಮೇಲೆ ಹೋದರೆ ಏನೂ ಪ್ರಯೋಜನ ಇಲ್ಲ. ನೋಡೋಣ ಡಿಸೆಂಬರ್ ಒಳಗೆ ಮತ್ತಿನ್ನೆಲ್ಲಾದರೂ ಹೋಗೋಕ್ಕಾಗತ್ತಾ ಅಂತ. ಇಲ್ಲ ಅಂದರೆ ಯಾವ್ದಾರು ಒಂದು ಸಣ್ಣ ಟ್ರಪ್ ಅಂತಿದ್ದೀನಿ, ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ. ಈ ಟ್ರೆಕ್ಕನ್ನು ಬಂದ್ಬಿಟ್ಟು ನಾವು ನಮ್ಮ ಟ್ರಿಪ್ ತಂಡದ ಜೊತೆ ಹೋಗಿದ್ವಿ. ಡೀಸೆಂಟಾಗಿ ಆರ್ಗನೈಸ್ ಮಾಡಿದ್ರು. ಸೊ ಎಲ್ಲರೂ ಬೆಟ್ಟ ಇಳಿಯೋ ಹೊತ್ತಿಗೆ ಒಂದು 10:15 ಆಗಿತ್ತು. ನಾವೆಲ್ಲ ಬೇಗ ಇಳಿದಿದ್ವಿ, ಅವ್ರನ್ನ ಕಾಯ್ತಾ ಕೂತ್ಕೊಂಡಿದ್ವಿ. ಅಲ್ಲಿಂದ ನಾವು ಒಂದು 11 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿನ್ನೋಕ್ಕೆ ಹೋದ್ವಿ.
ಇದು ನಾವು ಕೊಟ್ಟಿರೋ ಎಕ್ಸ್ಪೆನ್ಸಲ್ಲಿ ಕವರ್ ಆಗಿರಲಿಲ್ಲ. ಸೊ ಏನಿಲ್ಲ ಅಂದರೂ ಬೆಂಗಳೂರಿಗೆ ನಾವು 3 ಗಂಟೆ ಒಳಗೆ ಬಂದುಬಿಟ್ಟಿದ್ವಿ. ನಿಮಗೆ ಈ ವಿಲಾಗ್ ಇಷ್ಟ ಆಯಿತು ಅಂದ್ಕೊತೀವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಬಾಯ್.